ವಿಜಯಪುರ ಜಿಲ್ಲೆಯ ಎಲ್ಲ ಜನತೆಗೆ ಜೈ ಭೀಮ್ ವಂದನೆಗಳು. ನಾಳೆ 16ನೇ ತಾರೀಕು ಗುರುವಾರ ದಿನ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಆಗಿರ್ತಕ್ಕಂಥ ಒಂದು ಹಲ್ಲೆಯನ್ನು ಖಂಡಿಸಿ ವಿಜಯಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟ, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದ ಒಕ್ಕೂಟ, ರೈತ, ಕಾರ್ಮಿಕ, ವಿದ್ಯಾರ್ಥಿ, ಮಹಿಳಾ ಪರ, ಬಸವ ಪರ, ಪ್ರಗತಿಪರ ಸಂಘಟನೆಗಳನ್ನು ಕೂಡಿಕೊಂಡು ಎಲ್ಲ ಚಿಂತಕರ ಒಂದು ಒಳಗೊಂಡಿರ್ತಕ್ಕಂಥ ಒಂದು ವೇದಿಕೆ ಮಾಡಿಕೊಂಡು ಇವತ್ತಿನ ದಿವಸ ಒಂದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ಒಂದು ಈ ಅನ್ಯಾಯವನ್ನು ಖಂಡಿಸಲಿಕ್ಕೆ ಇಡೀ ವಿಜಯಪುರ ಜನತೆ ಒಂದು ದೊಡ್ಡ ಮನಸ್ಸು ಮಾಡಿದ್ದಾರೆ. ದಯವಿಟ್ಟು ವಿಜಯಪುರ ಜನತೆಯಲ್ಲಿ ಒಂದು ಸಣ್ಣ ಮನವಿ ಏನಪ್ಪ ಅಂದರೆ, ಎಲ್ಲರೂ ಸ್ವ ಇಚ್ಛೆಯಿಂದ, ಇದು ಯಾವುದೇ ಒಬ್ಬ ಜನಾಂಗ ಅಥವಾ ಜಾತಿ ಧರ್ಮದ ಮೇಲೆ ಆಗಿರ್ತಕ್ಕಂಥ ಒಂದು ಅನ್ಯಾಯ ಅಲ್ಲ, ಇದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ. ಈ ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ತಾವು ಕೂಡ ಈ ಒಂದು ಬೃಹತ್ತಾದ ಪ್ರತಿಭಟನೆಯಲ್ಲಿ ವಿಜಯಪುರ ನಗರಕ್ಕೆ ಆಗಮಿಸಿ ಈ ಒಂದು ಬಂದ್ ಕರೆಗೆ ಸಹಕರಿಸಿ ಈ ಒಂದು ಬಂದ್ ಕರೆಯನ್ನು ಯಶಸ್ವಿ ಮಾಡಬೇಕು. ನೀವು ಬನ್ನಿ, ನಿಮ್ಮವ್ರನ್ನು ಕರಿತಾನೆ ಅಂತೇಳಿ ಈ ಮೂಲಕ ಹೇಳ್ಕೊತೀನಿ. ಜೈ ಭೀಮ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಶ್ರೀ BR ಗವಾಯಿ ಅವರ ಮೇಲೆ ಸುಎಸೆತ ಘಟನೆಯನ್ನು ಖಂಡಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಮೊನ್ನೆ ನಡೆದಿರತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತೇವೆ. ನಾಳೆ 16ರಂದು ನಡೆಯಲಿರುವ ಬಿಜಾಪುರ ಬಂದ್ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ಮುಖ್ಯ ನ್ಯಾಯಮೂರ್ತಿಯ ಮೇಲೆ ಆಗಿರ್ತಕ್ಕಂಥ ಇದು ಘಟನೆ ಅಲ್ಲ, ಸಂಪೂರ್ಣ ಭಾರತದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ಇದು ಘಟನೆ. ಅದಕ್ಕಾಗಿ ಇಡೀ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮತ್ತು ಸಂವಿಧಾನವನ್ನು ಪ್ರೀತಿಸುವಂಥ ಸ್ವಾಭಿಮಾನಿಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಏನು ಮಾನವೀಯ ಮೌಲ್ಯತೆ ಎತ್ತಿ ಹಿಡಿತಕ್ಕಂಥ ಮನಸ್ಸುಗಳು ಈ ನಾಳೆ ನಡೀತಕ್ಕಂಥ 16ನೇ ತಾರೀಕಿನ ಬಿಜಾಪುರ ಜಿಲ್ಲೆಯ ಬೆಂಬಲಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ನಮ್ಮ ಸಂಘಟನೆಯಿಂದ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಿಜಾಪುರ ಜಿಲ್ಲೆಯ ಮೂಲೆಗಳಿಂದ, ಗ್ರಾಮಗಳಿಂದ, ವಲಯಗಳಿಂದ ಎಲ್ಲರೂ ತಾವು ಆಗಮಿಸಿ ಸಂಪೂರ್ಣ ಬಿಜಾಪುರ ಜಿಲ್ಲಾ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶೇಷರಾವ್ ಮಾನ್ಯ.